ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಮಟನ್ ತರಿಸ್ಕೊಂಡ್ವಿ. ಇವತ್ತು ನಮ್ಮಮ್ಮ ಮಟನ್ ಸಾಂಬಾರು ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ. ಫಸ್ಟಿಗೆ 2 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಬೇಕು. ಅದಕ್ಕೆ ಅಂತ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೋಬೇಕು. ಅರ್ಶಿನದ ಪುಡಿ ಆದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಹಾಕೊಳ್ಳೋಕೆ ಹೋಗ್ಬಿಡಿ. ನಾವಾದರೆ ಹಾಕ್ಕೊತಿದ್ದೀವಿ. ಸ್ವಲ್ಪ ಹಾಕ್ಕೊಂಡಾದ್ಮೇಲೆ ರುಬ್ಕೊಬೇಕು. ಫಸ್ಟ್ ನಾವು ಅಡುಗೆ ಮಾಡಬೇಕಂದ್ರೆ ಗ್ಯಾಸ್ ಹಚ್ಚಲೇಬೇಕಲ್ವ, ಅದಕ್ಕೋಸ್ಕರ ಗ್ಯಾಸ್ ಹಚ್ಕೊತಿದ್ದೀನಿ. ನೆಕ್ಸ್ಟ್ ಕುಕ್ಕರ್ ಇಟ್ಕೊಬೇಕು. ಕುಕ್ಕರ್ ಇಟ್ಕೊಂಡಾದ್ಮೇಲೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕ್ಕೊಬೇಕು. ನೆಕ್ಸ್ಟ್ ನಾವೇನು ಖಾರ ರೆಡಿ ಮಾಡ್ಕೊಂಡಿದ್ದೀವಿ ಆ ಖಾರ ಹಾಕಬೇಕು. ಖಾರ ಸ್ವಲ್ಪ ಚಿಕ್ಕ ಚಿಕ್ಕ ಬಬಲ್ ಬರೋವರೆಗೂ. ಅದಾದಮೇಲೆ ಏನು ಮಟನ್ ಎತ್ತಿಟ್ಕೊಂಡಿದ್ದೀವಿ, ನಮ್ಮನೇಲಿ 2 ಕೆ ಜಿ ಮರಿ ಮಟನ್ ತಂದಿದ್ದು, ಹಾಗಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾವು 2 ಕೆ ಜಿ ಆಗಂಗೆ ಮಾಡ್ತಿರೋದು. ನೆಕ್ಸ್ಟ್ ಮಟನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಟನ್ನು ಮತ್ತು ಏನು ನಾವು ರುಬ್ಕೊಂಡಿದ್ದೀವಿ ಮಸಾಲೆ, ಅದು ಚೆನ್ನಾಗಿ ಹಿಡಿಬೇಕು ಮಸಾಲೆ ಮಟನಿಗೆ. ಅದಾದಮೇಲೆ ನಾನು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪೇನು ಈಗಲೇ ಹಾಕ್ಕೊಬೇಕು ಅಂದರೆ ಮಟನ್ನು ಸ್ವಲ್ಪ ಟೇಸ್ಟಾಗಿರುತ್ತೆ, ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಒಂದು ಬೌಲ್ ತೊಗೊಂಡಾದ್ಮೇಲೆ ಅದಕ್ಕೆ 3 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಬೇಕು. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಏನು ಮಟನ್ ಇಟ್ಕೊಂಡಿದ್ವಿ ಆ ಮಟನ್ ಒಳಗೆ ಹಾಕ್ಬಿಟ್ಟು ವಿಷಲ್ ಹಾಕಬೇಕು. ವಿಷಲ್ಸ್ ಒಂದು 5 ಆದರೆ ಸಾಕು ಆಗುತ್ತೆ, ಅಷ್ಟೊತ್ತಿಗೆ ಮಟನ್ ಬೇಯ್ದಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ ಹಣ್ಣು, ಆಮೇಲೆ ಏನು ಕಾಯಿ ತುರಿ ತುರ್ಕೋಬೇಕು, ಎಷ್ಟು ಬೇಕಷ್ಟು ಕಾಯಿ ತುರಿ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕಡಲೆ, ಮೆಣಸು, ಚಕ್ಕೆ, ಸ್ವಲ್ಪ ಗಸಗಸೆ ಹಾಕ್ಕೋಬೇಕು. ಗಸಗಸೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ರುಬ್ಬಬೇಕು. ನೆಕ್ಸ್ಟ್ ರುಬ್ಬಾದ್ಮೇಲೆ ಅಲ್ಲಿ ವಿಷಲ್ ಆಗಿತ್ತಲ್ಲ ಆ ಮಟನ್ನ ತೆಗ್ದುಬಿಟ್ಟು ನಾವು ನೆಕ್ಸ್ಟ್ ತಪ್ಪಲಿಗೆ ಹಾಕ್ಕೊಂಡಿದ್ವಿ. ಯಾಕೆ ನಾವು ತಪ್ಪಲಿಗೆ ಹಾಕ್ಕೊಂಡ್ವಿ ಅಂದರೆ ಕುಕ್ಕರಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೋಸ್ಕರ ತಪ್ಪಲಿಗೆ ಹಾಕ್ಕೊಂಡ್ವಿ. ನಮ್ಮ ಅಪ್ಪಂಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಸಾಂಬಾರು ಜಾಸ್ತಿ ಬೇಕು ಅಂದಿದ್ದಕ್ಕೋಸ್ಕರ ಜಾಸ್ತಿ ಮಾಡೋಕ್ಕೋಸ್ಕರ ತಪ್ಪಲಿಗೆ ಹಾಕ್ಕೊಂಡ್ವಿ. ಅದೆಲ್ಲ ಆದಮೇಲೆ ಏನು ರುಬ್ಕೊಂಡಿದ್ದೀವಿ ಆ ಮಸಾಲೆನ ಇದಕ್ಕೆ ನೆಕ್ಸ್ಟ್ ನಾವು ಏನು ರುಬ್ಕೊಂಡಿದ್ದೀವಿ ಆ ಮಸಾಲೆನ ಹಾಕ್ಕೋಬೇಕು. ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆಯಿತಾ. ಚೆನ್ನಾಗಿ ಕುದಿ ಬರಬೇಕು. ಈ ಥರ ಕುದಿ ಬರೋವರೆಗೂ ಚೆನ್ನಾಗಿ ಬಿಸಿ ಮಾಡಬೇಕು. ಎಲ್ಲ ಬಿಸಿ ಆದಮೇಲೆ ಇದಕ್ಕೆ ಮಟನ್ ಸಾಂಬಾರಿಗೆ ಮುದ್ದೆ ಮಾಡ್ಕೊಂಡ್ವಿ. ಮುದ್ದೆ ಜೊತೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅದಕ್ಕೋಸ್ಕರ ನಾವು ಮುದ್ದೆ ಮಾಡಿಕೊಂಡು ಅದಕ್ಕೆ ಮಟನ್ ಸಾರು ಜೊತೆ ಇವತ್ತಿನ ಸಂಡೇ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು. ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.